ಇನ್ನು ಮದ್ಯಪ್ರಿಯರು ಗಮನಿಸಬೇಕಾದಂತಹ ಒಂದು ಸುದ್ದಿ ಇದೆ. ಜೂನ್ 1ನೇ ತಾರೀಕಿಂದ 6ನೇ ತಾರೀಕು ತನಕ ಬಾರ್, ರೆಸ್ಟೋರೆಂಟ್, ವೈನ್ ಶಾಪ್, MRP ಎಲ್ಲವೂ ಕೂಡ ಬಂದಿರುತ್ತೆ. ಸೊ ಜೂನ್ 1ರಿಂದ 6ನೇ ತಾರೀಕು ತನಕ ಸಿಗಲ್ಲ ಎಣ್ಣೆ. ಜೂನ್ 1ರಿಂದ ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ಬಂದಾಗುತ್ತೆ. MLC ಚುನಾವಣೆ ಇದೆ, ಜೊತೆಗೆ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಜೂನ್ 4ಕ್ಕಿದೆ. ಸೊ ಎಲ್ಲ ಮಾದರಿ ಅಂತಂದರೆ ವೈನ್ ಶಾಪ್ ಆಗಿರ್ಬೋದು, ಬಾರ್ ಇರ್ಬೋದು, MRP ಆಗಿರ್ಬೋದು, ಎಲ್ಲ ಮಾದರಿಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಕ್ಲೋಸ್ ಆಗುತ್ತೆ. ಬಟ್ ಅದೇನೋ ಮಧ್ಯದಲ್ಲಿ ಸ್ವಲ್ಪ ಒಂದೊಂದು ದಿನ ಏನೋ ಗ್ಯಾಪ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. 1 to 6 ಮಧ್ಯದಲ್ಲಿ 2 ದಿನ ಏನೋ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತ. ಬಟ್ 1ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಕ್ಲೋಸ್ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗಾಗಲೇ ಸರ್ಕ್ಯುಲರ್ ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೂ ಕೂಡ ಹೋಗಿದೆಯಾ? ಹೆಂಗಿದೆ ಅದು? ಗ್ಯಾಪ್ ಹೆಂಗೆ ಕೊಟ್ಟಿದ್ದಾರೆ? ಯಾವ ಥರ ಪ್ಲಾನ್ ಅದು ಅಂತ? ಖಂಡಿತ ಅರವಿಂದ್, ಜೂನ್ 1ನೇ ತಾರೀಕಿಂದ ಜೂನ್ 3ನೇ ತಾರೀಕುವರೆಗೂ, ಅಂದರೆ ಜೂನ್ 3ನೇ ತಾರೀಕು ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲವು ಕಡೆಯಲ್ಲಿ ಶಿಕ್ಷಕರ ಪದವೀಧರ ಕ್ಷೇತ್ರದ MLC ಚುನಾವಣೆ ನಡೆಯುತ್ತೆ. ಈ ನೆಲೆಯಲ್ಲಿ ಜೂನ್ 3ನೇ ತಾರೀಕು ಮತದಾನ ನಡೀತಿರೋದ್ರಿಂದ ಜೂನ್ 1ನೇ ತಾರೀಕು ಅಂದರೆ ಮತದಾನಕ್ಕಿಂತ ಮುಂಚೆ 48 ಗಂಟೆಗಳಿಂದ ಮುಂಚೆನೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮದ್ಯ ಮಾರಾಟಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಜೂನ್ 1ನೇ ತಾರೀಕು ಸಂಜೆ 4 ಗಂಟೆಯಿಂದ ಜೂನ್ 3ನೇ ತಾರೀಕುವರೆಗೂ ಮತದಾನ ಮುಗಿಯುವವರೆಗೂ ಮದ್ಯ ಮಾರಾಟಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಶುರು ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇದರ ಸರ್ಕ್ಯುಲರು ಕೂಡ ಈ ಹಿಂದೆಯೇ ಜಿಲ್ಲಾಡಳಿತ ಹೊರಡಿಸಿತ್ತು. ಅಂದರೆ ಜೂನ್ 4ನೇ ತಾರೀಕು ಒಣ ದಿನ ಅಂತ, ಡ್ರೈ ಡೇ. ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಮದ್ಯ ಮಾರಾಟ ಆಗಿರ್ಬೋದು, ಸಾಗಾಣಿಕೆ ಆಗಿರ್ಬೋದು, ಸರಬರಾಜು ಆಗಿರ್ಬೋದು, ಇದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಅಂದರೆ ಜೂನ್ 1ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಆಯಿತು. 1ನೇ ತಾರೀಕು ಸಂಜೆ 4 ಗಂಟೆಗೆ ಕ್ಲೋಸ್ ಆಯಿತು ಅಂದರೆ ಜೂನ್ 4ನೇ ತಾರೀಕುವರೆಗೂ ಸಂಪೂರ್ಣವಾಗಿ ಬೆಂಗಳೂರಿನ ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಎಲ್ಲ ಮಾದರಿಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ವೈನ್ ಶಾಪ್ ಆಗಿರ್ಬೋದು, MRP ಔಟ್ಲೆಟ್ಗಳು ಎಲ್ಲ ಕ್ಲೋಸ್ ಆಗಿರುತ್ತೆ. ಜೂನ್ 5ನೇ ತಾರೀಕು ಮಾತ್ರ ಒಂದು ದಿವಸ ಮಾತ್ರ ಅವಕಾಶ ಇರುತ್ತೆ. ಯಾಕಂದರೆ ಜೂನ್ 6ನೇ ತಾರೀಕು ಮತ್ತೆ ಏನು MLC ಎಲೆಕ್ಷನ್ ನಡೆದಿರುತ್ತೆ 3ನೇ ತಾರೀಕು, ಅದ್ರ ಮತ ಎಣಿಕೆ ಪ್ರಕ್ರಿಯೆ ಇರೋದ್ರಿಂದ ಜೂನ್ 6ನೇ ತಾರೀಕು ಕೂಡ ಸಂಪೂರ್ಣವಾಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿರುತ್ತೆ. ಈ 6 ದಿನಗಳಲ್ಲಿ ಕೇವಲ ಒಂದು ದಿವಸ ಮಾತ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆಗೆದಿರುತ್ತೆ. ಅಂದರೆ ಜೂನ್ ಮೊದಲ ವಾರದಲ್ಲಿ ಯಾರು ಮದ್ಯಪ್ರಿಯರು ಪ್ರತಿನಿತ್ಯ ತಗೊಳ್ಳೋರು ಇಂಥವರಿಗೆ ಶಾಕ್ ಆಗಿರುವಂಥದ್ದು. ಕಂಪ್ಲೀಟ್ಲಿ 6 ದಿವಸಗಳಲ್ಲಿ ಒಂದು ದಿವಸ ಮಾತ್ರ ಓಪನ್ ಇರುತ್ತೆ. ಚುನಾವಣಾ ಪ್ರಕ್ರಿಯೆ ಇರೋದ್ರಿಂದ, ಮತ ಎಣಿಕೆ ಮತ್ತು ಮತದಾನ ಪ್ರಕ್ರಿಯೆ ಇರೋದ್ರಿಂದ ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಈ ನಿಯಮನ ಪಾಲನೆ ಮಾಡಲೇಬೇಕಾಗತ್ತೆ. ಯಾಕಂದರೆ ಚುನಾವಣಾ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮದಿಂದ ಈ ರೀತಿಯ ಒಂದು ನಿಯಮನ ಹಿಂದೇನು ಮಾಡ್ಕೊಬಂದಿತ್ತು. ಈಗ MLC ಚುನಾವಣೆ 3ನೇ ತಾರೀಕು ಅನೌನ್ಸ್ ಆಗಿರೋದ್ರಿಂದ ಅನಿವಾರ್ಯವಾಗಿ ಈ 4 ದಿನ ಅಂದರೆ 1ರಿಂದ 4ನೇ ತಾರೀಕುವರೆಗೂ ಕಂಟಿನ್ಯೂ ಆಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕ್ಲೋಸ್ ಆಗಿರುತ್ತೆ. ಮತ್ತು MLC ಚುನಾವಣೆಯ ಮತ ಎಣಿಕೆ 6ನೇ ತಾರೀಕು ಇರೋದ್ರಿಂದ ಈ ಜೂನ್ 6ನೇ ತಾರೀಕುವರೆಗೂ ಅಂದರೆ ಒಂದು ವಾರದಲ್ಲಿ 6 ದಿವಸದಲ್ಲಿ ಕೇವಲ ಒಂದು ದಿವಸ ಮಾತ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯೋಕ್ಕೆ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಮತ್ತು ಎಲ್ಲ ಲೈಸೆನ್ಸ್ದಾರರಿಗೆ ನೋಟಿಸ್ನ ಜಾರಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಆ 6 ದಿವಸದಲ್ಲಿ 5 ದಿವಸ ತೆರೀಬಾರ್ದು ಅಂತ ನೋಟಿಸ್ ವಿತರಣೆ ಕೂಡ ಆಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಾರುತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಹಾಗಾಗಿ ಈಗ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಜನರಿಗೆ, 1ರಿಂದ 6ನೇ ತಾರೀಕು ತನಕ ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕ್ಲೋಸ್ ಇರುತ್ತೆ.